ಇತ್ತೀಚೆಗೆ ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ ಒಂದರಲ್ಲಿ ಜೂನಿಯರ್ ವಿದ್ಯಾರ್ಥಿಯಿಂದ ಸೀನಿಯರ್ ವಿದ್ಯಾರ್ಥಿನಿಯ ಮೇಲೆ ಕಾಲೇಜಿನ ಆವರಣದಲ್ಲೇ ಅತ್ಯಾಚಾರ ಗೈದಿರುವಂತಹ ಒಂದು ಕೃತ್ಯ ನಡೆದಿದೆ. ಈ ವಿಚಾರವಾಗಿ ನಾನು ಮಾತಾಡಲಿಕ್ಕೆ ಇಲ್ಲಿ ಬಂದಿಲ್ಲ. ಈ ವಿಚಾರನ ಕೇಳಿದ ತಕ್ಷಣ ನನಗೆ ಸುಮಾರು 2 ರಿಂದ 3 ವರ್ಷಗಳ ಹಿಂದೆ ಒಂದು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಅಥವಾ ಸೆಕ್ಷುವಾಲಿಟಿ ಬಗ್ಗೆ ಅವೇರ್ನೆಸ್ನ ಬಿಲ್ಡ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕಾರ್ಯಕ್ರಮನ ಯೋಜನೆಯನ್ನು ನಾವು ರೂಪಿಸಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ನ ಮಾಡಿರ್ತೇವೆ. ಇದಕ್ಕಿಂತ ಮುಂಚೆ ಇದರ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ನ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಪೋಷಕರ ಬಳಿ ಮಾತಾಡ್ತಿರ್ತೀವಿ. ಅದರಲ್ಲಿ ಒಂದು ಪೇರೆಂಟ್ ಹೇಳ್ತಾರೆ, ಚೇತನ್, ನನ್ನ ಮಗನಿಗೆ ಸೆಕ್ಷುವಾಲಿಟಿ ಅನ್ನಂದರೆ ಏನು ಅನ್ನೋದು ಗೊತ್ತಿಲ್ಲ. ಸೊ ನೀವು ಈ ಕಾರ್ಯಕ್ರಮದ ಮುಖಾಂತರ ನೀವು ಯಾಕೆ ಅವರಿಗೆ ಒಂದು ಬೀಜವನ್ನು ಬಿತ್ತುತ್ತಿದ್ದೀರಿ? ಮಕ್ಕಳು ಇನ್ನೂ ಇದರಲ್ಲಿ ಕ್ಯೂರಿಯಸ್ ಆಗೋದಿಲ್ವಾ? ಅವ್ರಿಗೆ ಕ್ಯೂರಿಯಾಸಿಟಿ ಅನ್ನೋದು ಬೆಳೆಯೋದಿಲ್ವಾ ಅಂತ ಹೇಳಿ. ಸೊ ಇವತ್ತು ನಾವು ಈ ಒಂದು ವಿಚಾರವಾಗಿ ಮಾತಾಡೋದಾದರೆ, ಎಷ್ಟು ಜನ ಪೇರೆಂಟ್ಸ್ ನಾವು ಮಕ್ಕಳ ಹತ್ರ ಈ ಒಂದು ಕೆಲವೊಂದು ಸೆಕ್ಷುವಾಲಿಟಿ ಆಗಿರ್ಬೋದು, ಪ್ಯೂಬರ್ಟಿ ಆಗಿರ್ಬೋದು, ಇದ್ರ ಬಗ್ಗೆ ನಾವು ಓಪನ್ ಅಪ್ ಆಗಿ ಮಾತಾಡ್ತಿದ್ದೀವಿ. ಎಷ್ಟು ಜನ ನಾವು ಮಾತಾಡ್ತೀರಾ ಅವ್ರನ್ನ ನಾವು ಕ್ಯೂರಿಯಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಪ್ರಶ್ನೆನ ನಾವು ಕೇಳ್ಕೊಬೇಕಾಗಿದೆ. ಆ್ಯಸ್ ಅ ಸೈಕಾಲಜಿಸ್ಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲ ಮಕ್ಕಳಲ್ಲಿ 4 ರಿಂದ 7 ವರ್ಷದ ಒಳಗಡೆ ಈ ಥರದ ಅವೇರ್ನೆಸ್ ಕಾರ್ಯಕ್ರಮಗಳು ತುಂಬ ಅತಿ ಅಗತ್ಯವಾಗಿದೆ ಇವತ್ತಿನ ಜನ್ರೇಷನ್ನಲ್ಲಿ. ನಾವು ಯಾಕೆ ಇದನ್ನು ಎಲ್ಲ ಮುಚ್ಚಿಡ್ತಿದ್ದೀವಿ? ಒಂದು ಸಣ್ಣ ಉದಾಹರಣೆ ಏನಪ್ಪ ಅಂತಂದರೆ, 9 ರಿಂದ 12 ವರ್ಷದ ಒಳಗಡೆ ಮನೆಯಲ್ಲಿರುವಂತಹ ಹೆಣ್ಣು ಮಗಳು ಋತುಮತಿ ಆಗ್ತಾಳೆ. ಆಕೆನ ಮುಚ್ಚಿಡೋದಲ್ದರೇ ಆಕೆಯ ತಮ್ಮನೋ ಅಥವಾ ಅಣ್ಣನಿಗೋ ವಿಷಯವನ್ನು ತಿಳಿಸಿದಿರ ಆತನನ್ನು ಕೂಡ ದೂರ ಇಟ್ಟು ಅಲ್ಲಿ ಆ ಪ್ಯೂಬರ್ಟಿಗೆ ಮಾಡುವಂತಹ ರಿಚುವಲ್ಸ್ ಏನಿದೆ ಆ ಕೆಲಸದಲ್ಲಿ ಮಾತ್ರ ನೀನು ತೊಡಗಿಸ್ಕೋ, ನಿನಗೆ ಏನಾಗಿದೆ ಅನ್ನುವಂಥದ್ದು ಬೇಡ ಅಂತ ಹೇಳಿ ನಾವು ಮುಚ್ಚಿಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಬರ್ತೀವಿ. ಅಲ್ಲಿಂದನೇ ನಾವು ಏನೋ ಒಂದು ಅದರ ಬಗ್ಗೆ ಕ್ಯೂರಿಯಾಸಿಟಿಯನ್ನು ಹುಟ್ಟಾಕುವಂತಹದ್ದನ್ನು ಮಾಡ್ತಾ ಇದ್ದೀವಿ. ಆಕೆ ಸ್ವಂತ ತಮ್ಮನಿಗೂ ಕೂಡ ಹೇಳಲ್ಲ ನೀವು, ಆಕೆ ಸ್ವಂತ ಅಣ್ಣನಿಗೂ ಕೂಡ ನಾವು ಆ ವಿಷಯಗಳನ್ನು ಹೇಳಲ್ಲ. ಆ ಪ್ಯೂಬರ್ಟಿ ಅನ್ನೋದು ಋತುಮತಿ ಆಗುವಂಥದ್ದು ನ್ಯಾಚುರಲ್ ಪ್ರೋಸೆಸ್ ಅದು ಒಂದು. ಹಾಗೆ ಸೆಕ್ಷುವಾಲಿಟಿ ಅನ್ನೋದನ್ನು ಕೂಡ ಇಟ್ಸ್ ಅ ನೀಡ್ ಫಾರ್ ಅ ಹ್ಯೂಮನ್ ಬೀಯಿಂಗ್. ಇದು ಒಂದು ನಾರ್ಮಲ್ ಆಗಿರುವಂತಹದ್ದು ಅನ್ನೋಂಥದ್ದನ್ನ ನಾವು ಎಲ್ಲಿ ಮಕ್ಕಳಿಗೆ ಶಾಲೆಯಲ್ಲೂ ಕೂಡ ಹೇಳ್ಕೊಡ್ತಿಲ್ಲ, ಮನೆಯಲ್ಲೂ ಕೂಡ ಹೇಳ್ಕೊಡ್ತಿಲ್ಲ. ಆಗ ಮಗುಗೆ ಏನಾಗತ್ತೆ, ಈ 9 ರಿಂದ 12 ವರ್ಷಗಳ ಕಾಲದಲ್ಲಿ ಅವ್ರಿಗೆ ಸೈಕಾಲಜಿಕಲಿ ಬಯಾಲಜಿಕಲಿ ಆಗುವಂತಹ ಚೇಂಜಸ್ಗಳ ಮೇಲೆ ಮಗು ವಿಚಾರಗಳನ್ನು ತಿಳ್ಕೊಳೋಕ್ಕೆ ಪ್ರಯತ್ನವನ್ನು ಪಡುತ್ತೆ. ಆಗ ಏನು ಮಾಡುತ್ತೆ ಮಗು ಅಂತಂದರೆ, ರಾಂಗ್ ಪರ್ಸನ್ ಹತ್ರ ಹೋಗಿ ವಿಷಯಗಳನ್ನು ತಿಳ್ಕೊಳೋದು, ರಾಂಗ್ ಸೈಟ್ಗಳಲ್ಲಿ ಹೋಗಿ ವಿಷಯಗಳನ್ನು ತಿಳ್ಕೊಳೋದು. ಸೊ ಅಲ್ಲಿ ಏನು ಹೇಳುತ್ತೆ ಅದ್ರ ಬಗ್ಗೆ ಅನ್ನೋದು ನಮಗೆ ಗೊತ್ತಿಲ್ಲ. ಗೂಗಲ್ನಲ್ಲಿ ವಿಕಿಪೀಡಿಯಾದಲ್ಲಿ ಮಾಡ್ತಾರೆ, ವಿಕಿಪೀಡಿಯಾ ಯಾರು ಬೇಕಾದರೂ ಎಡಿಟ್ ಮಾಡ್ಬೋದು ಯಾವುದೇ ಸಮಯದಲ್ಲಿ ಬೇಕಾದ್ರೂ. ಅದರಲ್ಲಿ ರೈಟ್ ಇನ್ಫಾರ್ಮೇಷನ್ ಸಿಗ್ತಾ ಇದೆಯಾ ಅನ್ನಂತೂ ಗೊತ್ತಿಲ್ಲ. ಸೊ ಮಗು ಏನಾಯಿತು, ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು. ಸೊ ಅವತ್ತು ಆ ಲೇಡಿ ಕೇಳಿದಂತಹ ಮಾತು ನನಗೆ ಇವತ್ತು ನೆನಪಾಯಿತು. ನಾವು ಮಕ್ಕಳ ಹತ್ರ ಹೋಗಿ ಸೆಕ್ಷುವಾಲಿಟಿ ಬಗ್ಗೆ ಅವೇರ್ನೆಸ್ನ ಬಿಲ್ಡ್ ಮಾಡಲಿಲ್ಲ, ನೀವು ಮನೆಯಲ್ಲಿ ಮಾತಾಡಲಿಲ್ಲ, ನೀವು ಮಗುವಿಗೆ ಚಿಕ್ಕ ವಯಸ್ಸಿನಿಂದ ಕುತ್ಕೊಂಡು ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳ್ಕೊಡ್ತಿದ್ದೀರಾ, ಸೈನ್ಸ್ ಹೇಳ್ಕೊಡ್ತಿದ್ದೀರಾ, ಎಕ್ಸಾಮ್ ಸ್ಟ್ರೆಸ್ ಬಗ್ಗೆ ನೀವು ಮಗುವಿನ ಹತ್ರ ಮಾತಾಡ್ತಿದ್ದೀರಾ ಅಂತ ಅಂದಮೇಲೆ ನೀವು ಮಗುವಿಗೆ ಅತಿ ಅವಶ್ಯಕತೆ ಇರುವಂತಹ ಆತನ ಅಥವಾ ಆಕೆಯ ಬಾಡಿನಲ್ಲಿ ಆಗ್ತಾ ಇರುವಂತಹ ಚೇಂಜಸ್ ಬಗ್ಗೆ ಮಾತಾಡುವಂಥದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಈ ವಿಡಿಯೋನ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಟಾಕಿಂಗ್ ಅಬೌಟ್ ಸೆಕ್ಷುವಾಲಿಟಿ ಈಸ್ ನಾಟ್ ಅಬೌಟ್ ಪ್ರಮೋಟಿಂಗ್, ಇಟ್ಸ್ ಬಿಲ್ಡಿಂಗ್ ಅವೇರ್ನೆಸ್. ಈ ಒಂದು ವಿಡಿಯೋ ಮುಖಾಂತರ ನಾನು ಎಲ್ಲ ಪೋಷಕರಿಗಿಂತ ಹೆಚ್ಚಾಗಿ ಸರ್ಕಾರದ ಮುಂದೆ ಈ ಒಂದು ಮನವಿನ ಇಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಏನಪ್ಪ ಅಂತಂದರೆ, ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ನಮ್ಮ ದೇಶಕ್ಕೆ ಬಂದಿದ್ದು ಕೇವಲ 5 ರಿಂದ 6 ವರ್ಷಗಳ ಹಿಂದೆಯಿಂದ ಮಾತ್ರ ಈ ಒಂದು ವಿಚಾರ ಟ್ರೆಂಡ್ ಆಗ್ತಿರುವಂಥದ್ದು. ಅದನ್ನು ಇವತ್ತು ನಾವು 1ನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಯಾವುದಕ್ಕೆ ನಾವು ಅವೇರ್ನೆಸ್ನ ಬಿಲ್ಡ್ ಮಾಡಬೇಕು, ಯಾವುದು ತಪ್ಪು ಯಾವುದು ಕೆಟ್ಟದು ಅನ್ನುವಂಥದ್ದು ಇವತ್ತೂ ಕೂಡ ಯಾವುದೇ ಆದಂತಹ ಪಠ್ಯಪುಸ್ತಕದಲ್ಲಿ ಇಲ್ಲ. ಸೊ ಯಾವುದೋ ಒಂದು ಸಬ್ಜೆಕ್ಟ್ನ ನೀವು ಕಟ್ ಮಾಡಿ ದಯವಿಟ್ಟು ಈ ಎಜುಕೇಷನಲ್ ಪಾಲಿಸಿಗಳಲ್ಲಿ ಏನು ಬರ್ತಾ ಇದೆ ಇದರಲ್ಲಿ ಅವೇರ್ನೆಸ್ ಅನ್ನುವಂಥದ್ದನ್ನೇ ಒಂದನ್ನು ಸಬ್ಜೆಕ್ಟ್ ಆಗಿ ಉಳಿಸಿ. ಇದು ಬರೀ ಸೆಕ್ಷುವಾಲಿಟಿ ಬಗ್ಗೆ ಅಲ್ಲ, ನಮ್ಮ ಸ್ವಚ್ಛ ಭಾರತ್ಗೂ ಕೂಡ ಕ್ಲೀನ್ಲಿನೆಸ್ ಏನಕ್ಕೆ ಇಂಪಾರ್ಟೆಂಟು, ಪ್ಲಾಸ್ಟಿಕ್ ಭೂಮಿ ಒಳಗಡೆ ಬಿದ್ದರೆ ಎಷ್ಟು ವರ್ಷ ಬೇಕಾಗ್ತದೆ ಕೊಳೆಯೋದಕ್ಕೆ, ಒಂದು ಟೊಬ್ಯಾಕೋ ಅವೇರ್ನೆಸ್ ಆಗಿರ್ಬೋದು, ಒಂದು ಡ್ರಗ್ ಅಬ್ಯೂಸಿನ ಅವೇರ್ನೆಸ್ ಆಗಿರ್ಬೋದು, ಇವತ್ತು ಸೈಬರ್ ಕ್ರೈಮ್ಸ್ ಎಷ್ಟು ನಡೀತಾ ಇದೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಆಗಿರ್ಬೋದು. ಒಂದು ಅವೇರ್ನೆಸ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಇವತ್ತಿನ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅವಶ್ಯಕ ಅಂತ ಹೇಳ್ತೀನಿ, ರಾದರ್ ದ್ಯಾನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಸಿಲೆಬಸ್.
ಅತಿ ಹೆಚ್ಚು ಅವೇರ್ನೆಸ್ ಬಿಲ್ಡ್ ಆಗಿದಂತಹ ಪಕ್ಷದಲ್ಲಿ ಈ ಥರ ಕೃತ್ಯಗಳು ನಡೆಯುವಂಥದ್ದು ಕಡಿಮೆ ಆಗುತ್ತೆ ಅನ್ನೋಂಥದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನಾನು ನಿಮ್ಮ ನವೋದಯ ಚೇತನ್.